ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಹೊಸನಗರ ವಿಧಾನಸಭಾ ಕ್ಷೇತ್ರ ಹೊಸನಗರ ವಿಧಾನಸಭಾ ಕ್ಷೇತ್ರ ಹೊಸನಗರ ವಿಧಾನಸಭಾ ಕ್ಷೇತ್ರ ಕ್ಷೇತ್ರಕ್ಕೆ ಕ್ಷೇತ್ರ ಮುರುವಿಗೆ ನೀವು ಭಾರತ್ ಮಾತಾ ಕಿ ಅದ್ಭುತ ಕಾರ್ಯಕ್ರಮ ಬನ್ನಿ 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 ಕಲ್ಗೋಡ್ ಬರ್ತಾರೆ ತಗೊಂಡ್ವಿ ನೋಡಿ ಅವ್ರಿಗೆ ದೇವಸ್ಥಾನಕ್ಕೆ ವೆಹಿಕಲ್ಗೆ ಬರ್ಬೋದು. ಎಲ್ಲ ಕಾರ್ಯಗಳಲ್ಲಿ ಒಂಚೂರು ಹಂಗೆ ಮುಂದೆ ಬನ್ನಿ ಮುಂದೆ ಬರ್ಬೇಕು ಹಂಗೆ ಒಂಚೂರು ಜಸ್ಟ್ ಸಾಕು ಒಂದು ಬಾ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ
ಶಿವನಂದನ ಪ್ರಥಮ ಶಿವನಂದನ. ಎಲ್ಲರಿಗೂ ಒಂದು ಸುತ್ತ ವೇದಿಕೆ ಆಸೀನರಾದಂತ ಪ್ರಥಮವಾಗಿ ಆಹಾ ಶಿಮ್ಯಾಗ ಇಲ್ಲ ಎಂದನಲ ಶಿಮ್ಯಾಗ ಇಲ್ಲ ಎಂದನಲ ನಮ್ಮ ಹೊಲ ಶಿಮ್ಯಾಗ ಇಲ್ಲ ಎಂದನಲ ಶಿಮ್ಯಾಗ ನಾವು ಬದುಕನ್ನು ಮಾಡಿದಾಗ ಭೂತಾಯಿ ಎಂತ ಫಲ ಅನ್ನುವಂಥದ್ದು ನಮ್ಮೆಲ್ಲರ ಆಶಯವಾಗಿದೆ. ಇಂಥ ಒಂದು ಪ್ರಜಾಪ್ರಭುತ್ವದ ದೊಡ್ಡ ಧ್ವನಿಯ ವಿಶೇಷವಾದ ಹೋರಾಟದ ತಾಂತ್ರಿಕವಾದ ಆಡಳಿತಾತ್ಮಕ ಯಾವ ವ್ಯತ್ಯಾಸಗಳು ಇಲ್ಲ. ಹಾಗಾಗಿ ಇದು ಆಗಲೇಬೇಕು. ಅದಕ್ಕೆ ನಮ್ಮ ಒಕ್ಕೊರಲಿನ ಕೂಗು ಈ ಸಂದರ್ಭದಲ್ಲಿ ಗಾಯಕರಲ್ಲಿ ನಾನು ಕೇಳ್ಕೊಳ್ತೇನೆ. ಕಾಲ್ನಡಿಗೆಯಲ್ಲಿ ಈ ಸಭೆಗೆ ತಲುಪಿರುವಂತದ್ದು ಅವರೊಂದಿಗೆ ನಾವೆಲ್ಲರೂ ಶ್ರೀಯುತ ಕರುಣಾಕರ್ ಶೆಟ್ಟಿ ಮತ್ತು PR ಕೃಷ್ಣಪ್ಪ ಸರ್ ಅವರು ಅವರ ಹೋರಾಟದ ಫಲ ನಾವೆಲ್ಲರೂ ಕೂಡ ನೆನಪಿಟ್ಕೋಬೇಕು. 30 ಗ್ರಾಮ ಪಂಚಾಯಿತಿಗಳಿಗೆ ವಿಧಾನಸೌಧಕ್ಕೆ ಸೈಕಲ್ ಹೋಗಿ ವಿಧಾನಸೌಧವನ್ನ ಮತ್ತೆ ಮುಟ್ಟಿಕೊಂಡು ಆ ಎಚ್ಚರಿಕೆಯ ಗಂಟೆಯನ್ನು ನೀಡಿದ್ದು ದೊಡ್ಡ ಚಪ್ಪಾಳೆ ಮೂಲಕ ಕರುಣಾಕರ್ ಶೆಟ್ಟಿ ಅವರನ್ನು ಮತ್ತು ಕೃಷ್ಣಪ್ಪನವರನ್ನು ಹೊಸನಗರ ವಿಧಾನಸಭಾ ಕ್ಷೇತ್ರ ಮರುಸ್ಥಾಪನೆ ಹೋರಾಟ ಸಮಿತಿ ಈ ಒಂದು ಕಾರ್ಯಕ್ರಮಕ್ಕೆ ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಆಗಮಿಸಿದ್ದಾರೆ. ಭರತ್ ಅವರು ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖಂಡರಾಗಿರ್ತಕ್ಕಂಥ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ NR ದೇವಾನಂದ ಅವರು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಪ್ರಮುಖ ರೂವಾರಿಗಳಾಗಿರ್ತಕ್ಕಂಥ ಶ್ರೀಯುತ ಕಲ್ಗೋಡ್ ರತ್ನಾಕರ್ ಅವರು ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ರಾಜ್ಯ JDS ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀಯುತ ಆರ್ಯ ಚಾಬೂಸ್ ಅವರು ಆಗಮಿಸಿದ್ದಾರೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಬಂಡಿ ರಾಮಚಂದ್ರ ಅವರು ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ ಬಯಸ್ತೇನೆ. ಹೊಸನಗರ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿಗಳು, ಅದೇ ರೀತಿ ಎಲ್ಲ ಧರ್ಮದ ಗುರುಗಳು, ವರ್ತಕ ಸಂಘದವರು, ಹೋರಾಟಗಾರರು, ಎಲ್ಲ ಮಾಧ್ಯಮ ಮಿತ್ರರು ಹೆಚ್ಚಿನ ರೀತಿಯಲ್ಲಿ ಸಹ ಕಾರಣೀಭೂತರಾಗಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು ತಿಳಿಸ್ತಾ ನನ್ನ ಈ ಒಂದು ವಂದನಾರ್ಪಣಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸ್ವಾಗತ ಕಾರ್ಯಕ್ರಮ. ಈ 45 ಕಿಲೋಮೀಟರ್ ನಡ್ಕೊಂಡ್ಬಂದು ಸ್ವಲ್ಪ ವ್ಯತ್ಯಾಸಗಳಾಗಿರುತ್ತೆ. ಅದನ್ನ ನಾವೆಲ್ಲರೂ ಹೊಟ್ಟೆಗೆ ಹಾಕೋಬೇಕು. ನಮ್ಮ ಕುಟುಂಬದ ಸದಸ್ಯರು ಈ ಸ್ವಾಗತವನ್ನ ಇಷ್ಟು ಪ್ರೀತಿಯಿಂದ, ಆದ್ರೆ ಇಂಥ ಕಾರ್ಯಕ್ರಮಗಳಿಗೆ ಸ್ವಾಗತ ಮಾಡೋದು ಕಷ್ಟದ ಕೆಲಸನೇ. ಪ್ರೋಟೋಕಾಲ್ ಸ್ವಲ್ಪ ಆ ಕಡೆ ವರ್ತಿಸ್ತಾರೆ. ಒಂದು ಚಪ್ಪಾಳೆ ಮೂಲಕ ಅವರಿಗೂ ಕೂಡ ಕೃತಜ್ಞತೆ. ಇನ್ನು ಉಳಿದ ಎಲ್ಲ ಧರ್ಮಗುರುಗಳಿಗೆ ಪಾದಗಳಿಗೆ ನಮಸ್ಕರಿಸ್ತಾ, ಬಹಳ ವಿಶೇಷವಾಗಿ ಇವತ್ತು ಈ ಒಂದು ಸಭೆಯ ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಸ್ವಾಗತವನ್ನು ಬಯಸುತ್ತೇನೆ. ನೀಡಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಹಾಗೂ ಈ ಮುಕ್ತಾಯ ಸಮಾರಂಭಕ್ಕೂ ಆಗಮಿಸಿರ್ತಕ್ಕಂಥ ಶ್ರೀ ಶ್ರೀ ರೇಣುಕಾನಂದ ಮಹಾಸ್ವಾಮಿಗಳು ಗರ್ತಿಕೆರೆ ನಿಟ್ಟೂರು ಮಠ ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಮಾನ್ಯ ಸುಪುತ್ರರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತಕ್ಕೆ ನೇತೃತ್ವವನ್ನು ವಹಿಸಿ ಸುಮಾರು 96ರ ವಯಸ್ಸು. ನನ್ನ ಕೊನೆಯ ಆಸೆ ಪಾದಯಾತ್ರೆಗೆ ಸಿದ್ಧ ಅಂತರ ಇದೆ. ನಾನು ಕೂಡ ದೆಹಲಿಯಲ್ಲಿ ಲೋಕಸಭೆಯಲ್ಲಿ 15ರಿಂದ ಅಧಿವೇಶನ ಇದೆ, ಮಹಿಳಾ ಅಧಿವೇಶನ. ನಾನು ಅಲ್ಲಿ ಚರ್ಚೆ ಮಾಡ್ತೇನೆ. ಇಲ್ಲಿಂದ ಒಳ್ಳೆಯ ತಂಡವನ್ನು ಒಂದು ಕಳಿಸ್ಕೊಡಿ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಿ ಅಂತ ಹೇಳಿ ಅದಕ್ಕೆ ಅದೇ ರೀತಿ ಅವರು ಈ ಒಂದು ಕ್ಷೇತ್ರದ ಜನಪ್ರಿಯ ಶಾಸಕರು. ಈ ಕಡೆ ಭಾಗದ ಜನರ ಒಂದು ಆಸೆ, ಅದು ಪ್ರತ್ಯೇಕವಾಗಿ ಒಂದು ಕ್ಷೇತ್ರ ಮಾಡಬೇಕು. ಮುಂಚೆ ಇತ್ತು ಹೊಸನಗರ ಅಂತ ಹೇಳಿ, ಅದಾದಮೇಲೆ ಯಾವಾಗ ಹಳೆ ಡಿಲಿಮಿಟೇಷನ್ ಆಯಿತು ಅವಾಗ ಮರ್ಜ್ ಆಯಿತು. ಹೊಸನಗರ ಅರ್ಧ ಸಾಗರ ಅರ್ಧ ತೀರ್ಥಹಳ್ಳಿಗೆ ಹೋಗಿರ್ತಕ್ಕಂಥದ್ದು. ಮತ್ತೆ ಅವರು ಬೇಡಿಕೆ
ಇಲ್ಲ ನಾವು ಈ ಥರ ಬೇಕು ಅಂತ ಇವತ್ತು ಒಗ್ಗಟ್ಟಾಗಿ ಎಲ್ಲರೂ ಪಕ್ಷಾತೀತವಾಗಿ ಈ ಹೋರಾಟವನ್ನು ಮಾಡಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಸರ್ಕಾರದಿಂದ ಪ್ರತಿನಿಧಿಗಳು ಇರ್ತಾರೆ ಅಲ್ಲಿ. ಈ ಏನು ಬೇಡಿಕೆಗಳನ್ನು ಸಾಮಾನ್ಯ ಜನರು ಕೊಡ್ತಾರೆ ಮತ್ತು ನಮ್ಮ ರಾಜ್ಯದಿಂದ ಏನೇನು ಮಾಹಿತಿ ತೊಗೊಂಡಿರ್ತಾರೆ ಆ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು. ನಾನು ಒಬ್ಬ ಉಸ್ತುವಾರಿ ಸಚಿವನಾಗಲೂ ಕೂಡ ಜನರ ಒಂದು ಅಹವಾಲನ್ನು ಕೇಳ್ತಕ್ಕಂಥ ಜವಾಬ್ದಾರಿ ನಮ್ಮದಾಗ್ತದೆ. ಮುಂದಿನ ದಿನಗಳಲ್ಲಿ ಇದಕ್ಕೂ ಕೂಡ ಧ್ವನಿ ಸೇರಿಸಿ ಅದನ್ನು ಈ ಜನರ ಏನು ಆಸೆ ಇದೆ ಅದನ್ನು ಮಾಡ್ತಕ್ಕಂಥದ್ದನ್ನು ನಾವು ಬಟ್ ತೀರ್ಮಾನ ಅವ್ರು ಮಾಡಬೇಕಾಗುತ್ತೆ. ಬಟ್ ವಾದ ಮಂಡನೆ ಮಾಡಬೇಕು. ಅದಕ್ಕೆಲ್ಲ ಜಿಯೋಗ್ರಫಿಕಲ್ಲು ಅದೆಲ್ಲ ಇರ್ತವೆ ಸಿಸ್ಟಮ್ಮು. ಅದನ್ನು ನಮ್ಮ ಪ್ರತಿನಿಧಿಗಳು ಇರ್ತಾರೆ ಅವ್ರ ಕಡೆನೂ ಕೂಡ ನಾವು ಎಲ್ಲರೂ ಕೂಡ ಮುಖಂಡರೆಲ್ಲ ಅದನ್ನ ಪರ್ಸನಲಾಗಿ ಮಾತಾಡಿ ಅವರಿಗೆ ವ್ಯವಸ್ಥೆಯನ್ನು ಯಾವ ರೀತಿ ಅಲ್ಲಿ ಮನವಿಯನ್ನು ಮಾಡಬೇಕೋ ಮಾಡೋದು. ಪ್ರತ್ಯೇಕ ಕ್ಷೇತ್ರ ನಿಟ್ಟಲ್ಲಿ ಎಲ್ಲ ಅರ್ಹತೆಗಳು ಇದ್ಯಾಗೂ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಜನರುಗಳ ಅಲ್ಲ, ಅದಕ್ಕೆ ತಾನೇ ಹೋರಾಟ ಮಾಡೋದು. ಯಾವಾಗಲೂ ನಮಗೆ ಆಸೆ ಇದೆ, ಆದರೆ ಇವ್ರು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು. ಆ ಧ್ವನಿಗೆ ನಾವು ಸೇರಬೇಕಾಗ್ತದೆ. ಅದನ್ನು ನಾವು ತಗೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಮಾಡೋಣ. ಸ್ವಾಭಿಮಾನಿ ಹೊಸನಗರದ ಹೋರಾಟಗಾರರ ಒಂದು ನೇತೃತ್ವ, ಸ್ವಾಮೀಜಿಗಳ ಒಂದು ನೇತೃತ್ವ, ವಿಶೇಷವಾಗಿ 95 ವರ್ಷಗಳ ಇಳಿ ವಯಸ್ಸಿನ ಹಿರಿಯರ ಅಂತ ಸ್ವಾಮಿರಾಯರ ಒಂದು ನೇತೃತ್ವ, ಸನ್ಮಾನಿಸಿದ ಹಾಲಪ್ಪನವ್ರು ಇರ್ಬೋದು, ಸನ್ಮಾನಿಸಿದ ಜ್ಞಾನೇಂದ್ರ ಅವರು ಇರ್ಬೋದು, ಹಕ್ರೆ ಮಲ್ಲಿಕಾರ್ಜುನ ಅವರು ಇರ್ಬೋದು, ವಿಶೇಷವಾಗಿ ಪಕ್ಷಾತೀತವಾಗಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಬಂದಿದ್ದಾರೆ. ಈ ರೀತಿ JDS ಈ ರೀತಿ ಪಕ್ಷಾತೀತವಾಗಿ ಇವತ್ತು ಪಾದಯಾತ್ರೆ ಮತ್ತು ಎಲ್ಲ ಧರ್ಮಗಳು ಗುರುಗಳು ಕೂಡ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದು. ನಮ್ಮ ಕೂಗೇನು, ಸ್ವಾತಂತ್ರ್ಯ ನಂತರ 1980ರಿಂದ ಮೊನ್ನೆ 2008 ಕೂಡ ಇದ್ದಂಥ ವಿಧಾನಸಭಾ ಕ್ಷೇತ್ರ ಹೊಸನಗರ ಕ್ಷೇತ್ರ ಈಗಾಗಲೇ 3 ಭಾಗವನ್ನು ಮಾಡಿ ಸಾಗರ, ತೀರ್ಥಹಳ್ಳಿ ಮತ್ತು ಶಿವಮೊಗ್ಗ ಗ್ರಾಮಾಂತರಕ್ಕೆ ಸೇರಿಸಿ ಇದರದೇ ಆದಂಥ ಒಂದು ಅಸ್ಮಿತೆಯನ್ನ ಕಿತ್ತಾಕುವಂಥ ಪ್ರಯತ್ನ ಆಗಿದೆ. ಹಾಗಾಗಿ ಎಲ್ಲರದ್ದು ಕೂಡ ಅಪೇಕ್ಷೆ ಏನು, ಮತ್ತೆ ಇದು ವಿಧಾನಸಭಾ ಕ್ಷೇತ್ರವಾಗಿ ಮನಗಣನೆ ಆಗಬೇಕು, ಪುನರ್ ವಿಧಾನಸಭಾ ಒಂದು ಕ್ಷೇತ್ರವಾಗಿ ಪುನರ್ಮಣನೆ ಆಗಬೇಕು ಅನ್ನೋದು ಎಲ್ಲರದ್ದು ಕೂಡ ವಿಚಾರ. ಹಾಗೆ ಇದು ದೃಷ್ಟಿಯಿಂದ ಸುಮಾರು 50-60 ಕಿಲೋಮೀಟರ್ ಪಾದಯಾತ್ರೆ ನಿನ್ನೆ ನಗರದಿಂದ ಇವತ್ತು ರಿಪ್ಪನ್ಪೇಟೆವರೆಗೂ ಕೂಡ ಎಲ್ಲ ಗುರುಗಳ ಒಂದು ನೇತೃತ್ವದಲ್ಲಿ ಪಾದಯಾತ್ರೆ ಯಶಸ್ವಿಯಾಗಿದೆ. ನಮ್ಮೆಲ್ಲರ ಒಂದು ಪಾದಯಾತ್ರೆಗೆ ಒಂದು ಅಪೇಕ್ಷೆ ಏನಿದೆ ಅಂದ್ರೆ, ಇವತ್ತು ಹೆಮ್ಮೆಯ ಪ್ರಧಾನಮಂತ್ರಿಗಳು ಇಡೀ ದೇಶದಲ್ಲಿ ಇವತ್ತು ಕ್ಷೇತ್ರ ಮರು ವಿಂಗಡಣೆ ಆಗಬೇಕು, ಮಹಿಳಾ ರಿಸರ್ವೇಷನ್ ಆಗಬೇಕು ಅಂತೇಳಿ ಈಗ ಆಲ್ರೆಡಿ ಪಾಪ್ಯುಲೇಷನ್ ಸೆನ್ಸಸ್ ಕೂಡ ಈಗ ಆಲ್ರೆಡಿ ಶುರುವಾಗಿದೆ. ಹಾಗೆ ಈ ಸಂದರ್ಭದಲ್ಲಿ ಹಂಚ್ ಕಾಯ್ದಾಗ ರೊಟ್ಟಿ ಬಡಿಬೇಕು ಅಂತ ನಾವು ಗಾದೆ ಕೇಳ್ತೀವಿ, ಆ ರೀತಿ ಒಂದು ಒಳ್ಳೆಯ ಒಂದು ಸುಸಂದರ್ಭ ಇದು. ಹಾಗೆ ಈ ಸಂದರ್ಭದಲ್ಲಿ ಈ ಕೂಗನ್ನ ವಿಧಾನಸಭೆಗೆ ಮತ್ತೆ ಪಾರ್ಲಿಮೆಂಟಿಗೆ ಮುಟ್ಟಿಸುವಂತ ಕೆಲಸ ಆಗಬೇಕು. ಮತ್ತೊಮ್ಮೆ ನಮ್ಮ ಹಿಂದಿನ ಒಂದು ಗತವೈಭವ ನಮ್ಮ ಹೊಸನಗರ ವಿಧಾನಸಭಾ ಕ್ಷೇತ್ರ ಏನಿತ್ತು ಅದು ಪುನರ್ ಮತ್ತೆ ನಿರ್ಮಾಣ ಆಗಬೇಕು ಅನ್ನೋದು ಎಲ್ಲರದ್ದು ಕೂಡ ಕೂಗಿದೆ. ವಿಶ್ವಾಸ ಇದೆ ಈ ಒಂದು ಸಂದರ್ಭದಲ್ಲಿ. ವಿಶೇಷವಾಗಿ ಪ್ರಧಾನಮಂತ್ರಿಗಳು ನಾಳೆ ಇದೇ ತಿಂಗಳು ಏಪ್ರಿಲ್ 16, 17, 18ಕ್ಕೆ ಪಾರ್ಲಿಮೆಂಟ್ ಅಧಿವೇಶನವನ್ನು ಕರೆದಿದ್ದಾರೆ. ಹಾಗಾಗಿ ಎಲ್ಲ ವಿಚಾರಗಳು ಚರ್ಚೆ ಆಗುತ್ತೆ. ಹೊಸನಗರ ಕ್ಷೇತ್ರದ ಈ ಒಂದು ಕೂಗಿಗೆ ಒಂದು ಧ್ವನಿಯಾಗಿ ಪಾರ್ಲಿಮೆಂಟ್ ಅಲ್ಲೂ ಕೂಡ ಸಂಬಂಧಪಟ್ಟವರ ಒಂದು ಗಮನಕ್ಕೆ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಮತ್ತೆ ಈ ಕ್ಷೇತ್ರ ಮಂಡನೆ ವಿಚಾರದಲ್ಲಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಸಮಿತಿಗಳು ಇರುತ್ತೆ. ಎರಡೂ ಸಮಿತಿನೂ ಕೂಡ ಇದಕ್ಕೆ ಶ್ರಮವನ್ನು ಹಾಕಬೇಕಾಗತ್ತೆ. ಈಗ ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು, ಈ ಗುಡ್ಡಗಾಡು ಪ್ರದೇಶ ನಾರ್ತ್ ಈಸ್ಟ್ ಸ್ಟೇಟ್ಸ್ಗಳೇನಿದೆ, ಮೇಘಾಲಯ ಆ ಭಾಗದಲ್ಲಿ ಅಸ್ಸಾಂ ಇರ್ಬೋದು, ಆ ಕಡೆ ಎಲ್ಲರೂ ಕೂಡ ಜಿಯೋಗ್ರಫಿಕಲಿ ಕ್ಷೇತ್ರ ದೊಡ್ಡದಿದ್ರು ಕೂಡ ಪಾಪ್ಯುಲೇಷನ್ ಕಮ್ಮಿ ಅಂತ ಹೇಳಿ ವಿಧಾನಸಭಾ ಕ್ಷೇತ್ರವನ್ನು ಕೂಡ ಅಲ್ಲಿ ಗಣನೆ ತೆಗೆದುಕೊಳ್ಳುವಂತ ಪ್ರಯತ್ನ ಆಗಿದೆ. ಆ ರೀತಿ ಮಲೆನಾಡಲ್ಲೂ ಕೂಡ ಜಿಯೋಗ್ರಫಿಕಲಿ ಭೌಗೋಳಿಕವಾಗಿ ವಿಶಾಲವಾದಂಥ ಕ್ಷೇತ್ರ ಇದ್ರೂ ಕೂಡ ಜನಸಂಖ್ಯೆ ಕಮ್ಮಿ ಇದೆ ಅಂತ ವಿಧಾನಸಭಾ ಕ್ಷೇತ್ರವನ್ನ ಈ ರೀತಿಯಂತ 3 ಭಾಗ ಮಾಡುವಂತ ಪ್ರಯತ್ನ ಆಗಿದೆ. ಹಾಗಾಗಿ ನಮ್ಮೆಲ್ಲರ ಒಕ್ಕೂರಿನ ಒತ್ತಾಯ ಮತ್ತೊಮ್ಮೆ ಪುನರ್ ನಿರ್ಮಾಣ ಆಗಬೇಕು, ವಿಧಾನಸಭಾ ಕ್ಷೇತ್ರ ಆಗಬೇಕು, ಇಲ್ಲೊಬ್ಬ ಶಾಸಕ ಬರಬೇಕು, ಅದ್ರ ಮುಖಾಂತರ ಹೊಸನಗರ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಚುನಾಯಿತ ಪ್ರತಿನಿಧಿಗಳ ಒಂದು ಒತ್ತಾಯ ಸರ್. 100% ಸಂಸತ್ ಸದಸ್ಯ ನನ್ನ ಕರ್ತವ್ಯನೂ ಕೂಡ ಹೌದು. ಮತ್ತೆ ವಿಶೇಷವಾಗಿ ನಮ್ಮ ನಿಕಟಪೂರ್ವ ಮಂತ್ರಿಗಳಂತ ಹಾಲಪ್ಪನವರಿದ್ದಾರೆ, ಸನ್ಮಾನಿಸಿದ ಜ್ಞಾನೇಂದ್ರ ಅವರಿದ್ದಾರೆ. ನಾವೆಲ್ಲರೂ ಕೂಡ ಸಂಬಂಧಪಟ್ಟಂಥ ಹೋರಾಟಗಾರನ್ನ ಕರ್ಕೊಂಡು ಸಂಬಂಧಪಟ್ಟಂಥ ಮಂತ್ರಿಗಳನ್ನ ಭೇಟಿ ಮಾಡಿ ಇದನ್ನ ಈ ಅಸ್ಮಿತೆಯನ್ನು ಉಳಿಸ್ಲಿಕ್ಕೆ ಏನಾಗಬೇಕು ಎಲ್ಲ ಪ್ರಯತ್ನ ಮಾಡ್ತೀವಿ ಸರ್. ಸಾಗರ, ಹೊಸನಗರ, ತೀರ್ಥಹಳ್ಳಿ ಇವೆಲ್ಲ ಗುಡ್ಗಾಡು ಕ್ಷೇತ್ರಗಳು ಮೊದಲೇ ಮಾಡಬೇಕಾಗಿತ್ತು. ಈಗಾಗಲೇ 20,000ಕ್ಕೆ 25,000ಕ್ಕೆ ಓಟ್ ಮಾಡೋದಕ್ಕಾಗಿ ನೀವು ನಾರ್ತ್ ಈಸ್ಟ್ ಮತ್ತು ಇವನ್ ಗೋವಾ ಕೂಡ 20,000ಕ್ಕೆ ಒಂದು ಕ್ಷೇತ್ರ. ಇದು ಸುಮಾರು 1.5 ಲಕ್ಷ ಓಟ್ ಬರುವಂಥ ಕ್ಷೇತ್ರದಲ್ಲಿ
ನೀವು ಒಂದು ಕ್ಷೇತ್ರ ಯಾವಾಗಲೂ ಕೊಡಬೇಕಾಗಿತ್ತು, ಅದು ಲೇಟ್ ಆಗಿದೆ. ಅವರ ಹೋರಾಟ ನಿಜವಾಗ್ಲೂ ಸರಿ ಇದೆ. ಡಿಲಿಮಿಟೇಷನ್ ಕಮಿಟಿ ಬರೋದಕ್ಕಿಂತ ಮೊದಲು ಹೋರಾಟ ಏನಾಗಿದೆ, ಈಗ ನಾಡ್ದು 16ನೇ ತಾರೀಕಿಂದ ಪಾರ್ಲಿಮೆಂಟ್ ಕೂಡ ನಡೀತಾ ಇದೆ. ಆ ದೃಷ್ಟಿಯಿಂದ ಇದು ಒಳ್ಳೆ ಟೈಮಿಗೆ ಹೋರಾಟ ಆಗಿದೆ. ಜನ ಸಂಪೂರ್ಣವಾಗಿ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಬೆಂಬಲ ಕೊಟ್ಟಿದ್ದಾರೆ. ಇದು ಆಗೋದು ಖಂಡಿತ, ಅದರಲ್ಲೇನು ಅನುಮಾನ ಬೇಡ. ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಮತ್ತು ನಾವೆಲ್ಲ ಆ ಕಾರಣಕ್ಕಾಗಿ ಸಾಗರ ತೀರ್ಥಹಳ್ಳಿಯವರು ಕೂಡ ನಾವು ಬೆಂಬಲ ಕೊಟ್ಟಿದ್ದೀವಿ. ನಾವು ಹೆಚ್ಚು ಅನುಕೂಲ ಆಗುತ್ತೆ ನಿಜವಾಗ್ಲೂ. ಇದ್ರೆ ನಗರ ಹೋಬಳಿ ಕೆಲವು ಹೋಬಳಿಗಳು ಭಾಳ ಹಿಂದುಳಿದಿದ್ದಾವೆ. ಅದು ಆಗಬೇಕು ಅಂದರೆ ಕ್ಷೇತ್ರ ಆಗಬೇಕಿದೆ. ಆ ಕಾರಣಕ್ಕೆ ಆಗೋದು ಭಾಳ ಒಳ್ಳೆಯದು. ಈಗಾಗಲೇ ನಮ್ಮ ಲೋಕಸಭಾ ಸದಸ್ಯರು ರಾಘವೇಂದ್ರ ಅವರು ಹೇಳಿದ ಹಾಗೆ ಈ ಕ್ಷೇತ್ರ ಹಿಂದೆ ಇತ್ತು. 2006ರಲ್ಲಿ ಡಿಲಿಮಿಟೇಷನಲ್ಲಿ ಬಿಟ್ಟೋಯಿತು. ಇದು 4 ಕ್ಷೇತ್ರಗಳಲ್ಲಿ ಹಂಚಿ ಹೋಗಿದೆ. ಸಾಗರ, ಹೊಸನಗರ, ಸಾಗರ, ತೀರ್ಥಹಳ್ಳಿ, ಶಿವಮೊಗ್ಗ ಗ್ರಾಮಾಂತರ ಮತ್ತು ಶಿವಮೊಗ್ಗ ನಗರಕ್ಕೆ ಹಂಚಿ ಹೋಯಿತು. ಆದ್ದರಿಂದ ಈ ಭಾಗದ 4 ಹೋಬಳಿಯ ಜನ ಏನೋ ಒಂಥರ ಅನಾಥ ಪ್ರಜ್ಞೆ ಕಾಡ್ತಾ ಇತ್ತು. ಈಗ ಸುಸಂದರ್ಭ, ಸರಿಯಾದ ಸಂದರ್ಭದಲ್ಲಿ ಹೋರಾಟವನ್ನು ಪೂಜ್ಯ ಸ್ವಾಮೀಜಿಯವರು ಮತ್ತು ಹಿರಿಯ ನಾಯಕರಾದಂಥ ಸ್ವಾಮಿಯರವರ ನೇತೃತ್ವದಲ್ಲಿ ಪಕ್ಷಾತೀತವಾಗಿ ನಡೀತಾ ಇದೆ. ಮತ್ತು ಲೋಕಸಭೆಯಲ್ಲಿ ಕೂಡ ನಮ್ಮ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಜಿಯವರ ಸರ್ಕಾರ ವಿಶೇಷವಾಗಿ ಮಹಿಳಾ ಮೀಸಲಾತಿ ಜೊತೆಗೆ ಕ್ಷೇತ್ರಗಳನ್ನು ಹೆಚ್ಚು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆ ಸಂದರ್ಭದಲ್ಲಿ ಇದು ಕ್ರಿಯೇಟ್ ಆಗಬೇಕು. ಹೊಸನಗರ ವಿಧಾನಸಭಾ ಕ್ಷೇತ್ರ ಮರು ನಿರ್ಮಾಣ ಆಗಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ. ನಾವೆಲ್ಲರೂ ಪಕ್ಷಾತೀತವಾಗಿ ಬೆಂಬಲಿಸ್ತೇವೆ. ಮತ್ತೊಂದು, ಪಶ್ಚಿಮ ಘಟ್ಟಗಳಿಗೆ ಈ ಪಾಪ್ಯುಲೇಷನ್ ಏನು ಮಾನದಂಡ ಇದೆ ಅದರಲ್ಲಿ ರಿಯಾಯಿತಿ ಕೊಡಬೇಕು ಅಂತ ಇದು ಹೋರಾಟದ ಮೂಲ ಉದ್ದೇಶ ಮತ್ತು ಒತ್ತಾಯ. ಇದು ನಮ್ಮ MP ಅವರು ಈಗಾಗಲೇ ಮಂದಟ್ಟು ಮಾಡಿದ್ದಾರೆ ನಮಗೆಲ್ಲ. ಮುಂದಿನ ದಿನಗಳಲ್ಲಿ ಅವರು ಕ್ರಮ ಕೈಗೊಳ್ತಾರೆ. ಮತ್ತು ಕೇಂದ್ರ ರಾಜ್ಯ ಸರ್ಕಾರ ಎರಡೂ ಸೇರಿ ಸಮಿತಿಯಲ್ಲಿ ಇದು ತೀರ್ಮಾನ ಆಗಬೇಕಾಗಿದೆ. ಕ್ಷೇತ್ರ ಪುನರ್ ನಿರ್ಮಾಣ ಆಗಲಿ ಅಂತ ಹಾರೈಸ್ತೇವೆ. ಖಂಡಿತವಾಗಿ ವಿಶ್ವಾಸ ಇದೆ. ಮತ್ತು ಮೋದಿಜಿಯವರು ಮತ್ತು ಕೇಂದ್ರ ಸರ್ಕಾರ ಆ ನಿಟ್ಟಿನಲ್ಲಿ ಸರಿಯಾದ ದೃಢವಾದ ಹೆಜ್ಜೆ ಇಟ್ಟಿದ್ದಾರೆ. ಇದೇ 16, 17, 18ಕ್ಕೆ ಲೋಕಸಭಾ ಸದಸ್ಯರು ಇವತ್ತು ಹೇಳ್ತಾ ಇದ್ರು ನಮ್ಮ ಹತ್ರ ಅಧಿವೇಶನ ಕರೆದಿದ್ದಾರೆ. ಅಧಿಕೃತವಾಗಿ ಇನ್ನೂ ಬಂದಿಲ್ಲ, ಬರ್ತದೆ. ನಾವೆಲ್ಲ ಭಾಗವಹಿಸ್ತೇವೆ ಮತ್ತು ಪರಿಣಾಮಕಾರಿಯಾಗಿ ಅಲ್ಲಿ ಮಾತಾಡ್ತೇವೆ ಅಂತ ಹೇಳಿದ್ದಾರೆ. ನಮ್ಮ ಹೊಸನಗರ ವಿಧಾನಸಭಾ ಕ್ಷೇತ್ರದ ಪುನರ್ ಸ್ಥಾಪನೆ ಆಗಬೇಕನ್ನೋ ದೃಷ್ಟಿಯಿಂದ ನಿನ್ನೆ ದಿವಸ ಏನು ನಗರದಿಂದ ಚಿಕ್ಕಪೇಟೆಯಿಂದ ಹೊರಟು ಇವತ್ತು ಸುಮಾರು 47 ಕಿಲೋಮೀಟರ್ಗಳಿಗೆ ನಾವು ಬಂದು ಪಾದಯಾತ್ರೆ ಮೂಲಕ ಬಂದು ಇವತ್ತು ರಿಪ್ಪನ್ಪೇಟೆಯಲ್ಲಿ ಬಹಿರಂಗ ಸಭೆ ಸೇರಿದ್ದೇವೆ. ಈ ಪಾದಯಾತ್ರೆ ನಮ್ಮ ಮೂಲೆಗದ್ದೆ ಮಠದ ಶ್ರೀಗಳ ಮೇಲುಸ್ತುವಾರಿಯಲ್ಲಿ ಅವರ ಸಾನ್ನಿಧ್ಯ ಮೂಲಕ ನೆರವೇರಿದೆ. ಜೊತೆಗೆ ನಮ್ಮ ಹಿರಿಯರಾಗಿದ್ದಂಥ ಮಾಜಿ ಶಾಸಕರಾಗಿದ್ದಂಥ ಸ್ವಾಮಿರಾವರು ಸಹ ಈ 47 ಕಿಲೋಮೀಟರ್ ಹೆಜ್ಜೆ ಹಾಕಿದ್ದಾರೆ. ಇವತ್ತು ನಮ್ಮ ಪಾದಯಾತ್ರೆಯ ಪೂರ್ಣ ವಿಚಾರ ಹೇಳಬೇಕಂದ್ರೆ ಸಕ್ಸಸ್ ಆಗಿದೆ. ಸಾವಿರಾರು ಜನಸಂಖ್ಯೆ ಇದರಲ್ಲಿ ಜೊತೆಗಿದ್ದು ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಈ ಒಂದು ಹೋರಾಟ ಬಹಳ ಯಶಸ್ವಿಯಾಗಿದೆ. ಈ ಯಶಸ್ವಿ ಮೂಲಕ ಇವತ್ತು ಸಭೆಗೆ ಮಾನ್ಯ ಲೋಕಸಭಾ ಸದಸ್ಯರು, ನಮ್ಮ ಜಿಲ್ಲಾ ಮಂತ್ರಿಗಳ ಮಧು ಬಂಗಾರಪ್ಪನವರು, ನಮ್ಮ ಶಾಸಕರಾದ ಗೋಪಾಲಕೃಷ್ಣ ಅವರು ಮತ್ತು ನಮ್ಮ ಆರ್ಗಜಾನವರು, ಮಾಜಿ ಶಾಸಕರಿಂದ ಹಾಲಪ್ಪನವರು, ಕಿಮ್ಮನೆ ರತ್ನಾಕರ್ ಅವರು, DC ಬ್ಯಾಂಕಿನ ಅಧ್ಯಕ್ಷರಿಂದ ಮಂಜಾತ್ ಗೌಡ್ರವರು ಮತ್ತು ಎಲ್ಲ ಮುಖಂಡರುಗಳು ಇವತ್ತು ಹಾಜರಿದ್ದು ಈ ಕಾರ್ಯಕ್ರಮ ಸಭೆಯನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ನಮಗೆ ಸಂತೋಷ ಆಗಿದೆ. ಇವತ್ತು ನಿರೀಕ್ಷೆಗೆ ಮೀರಿ ಈ ಜನ ಬಂದು ಈ ಸಭೆ ನಮಗೆ ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಅದರಿಂದ ನಮಗೆ ನಮ್ಮ ಎಲ್ಲ ಮುಖಂಡರುಗಳು ನಮಗೆ ಭರವಸೆ ಕೊಟ್ಟಿದ್ದಾರೆ. ಈ ಹೊಸ ಕ್ಷೇತ್ರವನ್ನು ಮತ್ತೆ ಮರುಸ್ಥಾಪನೆ ಆಗಬೇಕು, ಹೊಸನಗರ ಕ್ಷೇತ್ರವನ್ನು ಒಂದು ಭರವಸೆ ಕೊಟ್ಟಿದ್ದಾರೆ. ಅದರಿಂದ ಈ ಒಂದು ಪಾದಯಾತ್ರೆ ಬಹಳ ಯಶಸ್ವಿಯಾಗಿದೆ ನನ್ನ ಮಾತನ್ನು ಹೇಳಿ. ನಮ್ಮ ಧ್ವನಿ ರಾಜ್ಯ ಸರ್ಕಾರ ಮತ್ತು ಧ್ವನಿ ಕೇಂದ್ರ ಸರ್ಕಾರ ಮುಟ್ಲಿಕ್ಕೆ ಇಬ್ಬರು ಮಂತ್ರಿಗಳು ಬಂದ್ಬಿಟ್ಟಿದ್ದಾರೆ. ನಮ್ಮ ಜಿಲ್ಲಾ ಮಂತ್ರಿಗಳು ಬಂದಿದ್ದಾರೆ, ಲೋಕಸಭಾ ಸದಸ್ಯರು ಬಂದಿದ್ದಾರೆ. ಹಾಗಾಗಿ ಯಶಸ್ವಿ ಆಗಿದೆ. ನಮ್ಮ ಹೋರಾಟ ಮುಂದುವರಿತದೆ. ನೋಡಿ, ಈ ಭಾಗದ ಜನರು ಒಂದು ಹೊಸ ಕ್ಷೇತ್ರ ಆಗಬೇಕು ಇಲ್ಲಿ ಅಂತ ಹೇಳಿ ಅವರು ಹೋರಾಟದ 1 ತಿಂಗಳಿಂದ ಶುರು ಮಾಡಿ ಇವತ್ತು ನಿನ್ನೆಯಿಂದ ಹೋರಾಟ ಶುರು ಮಾಡಿದ್ದಾರೆ. ಈ ಪ್ರದೇಶ ಬಹಳ ಮುಳುಗಡೆಯಾಗಿ ನೊಂದ ಜನರಿದ್ದಾರೆ. ಆ ನೊಂದ ಜನರ ಇವತ್ತು ಹೋರಾಟಕ್ಕೆ ಜಯ ಆಗಬೇಕು ಅನ್ನೋದು ಸಹ, ನಾನು ಒಬ್ಬ MLA ಆದರೂ ಸಹ, ಈ ಕ್ಷೇತ್ರದ MLA ಆದರೂ ಸಹ ಅವರ ಪರವಾಗಿ ಕ್ಷೇತ್ರದಲ್ಲಿ ಇವತ್ತು ಅವ್ರ ಜೊತೆಗೆ ನಾನು ಸಹ ಮೊನ್ನೆ ಉದ್ಘಾಟನೆ ಮಾಡಿ ಇವತ್ತು ಸಹ ಪಾದಯಾತ್ರೆ ಮಾಡಿದ್ದೀನಿ. ಖಂಡಿತ ಆಗಬೇಕು. ಯಾಕಂದರೆ ಈ ಒಂದು ಕ್ಷೇತ್ರ ಬಹಳ ಭೌಗೋಳಿಕವಾಗಿ ಬಹಳ, ನಾವು ಇವತ್ತು ಸಾಗರ ಮತ್ತು ಹೊಸನಗರ ಅಂತ ಹೇಳಿದ್ರೆ 170 ಕಿಲೋಮೀಟರ್ದಲ್ಲಿ ಓಡಾಡಬೇಕಾಗತ್ತೆ. ಬಹಳ ಕಷ್ಟ ಆಗುತ್ತೆ, ಜನರು ಸ್ಪಂದನೆ ಮಾಡೋಕ್ಕಾಗಲ್ಲ. ಆದ್ರಿಂದ ಈ ಕ್ಷೇತ್ರಕ್ಕೆ ಹೋರಾಟ ಮಾಡುವಂಥ ಎಲ್ಲರಿಗೂ ಪಕ್ಷಾತೀತವಾಗಿ ಜಾತ್ಯತೀತ ಹೋರಾಟ ಮಾಡಿದ್ದಾರೆ. ಅವರಿಗೆ ಜಯ ಆಗಲಿ ಅಂತ ನಾನು ಹಾರೈಸ್ತೇನೆ.
ಒಂದ್ ಕಡೆ ಸಾಗರನ ಪ್ರತ್ಯೇಕ ಜಿಲ್ಲೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇನ್ನೊಂದ್ ಕಡೆ ಕ್ಷೇತ್ರನ ಪ್ರತ್ಯೇಕಗೊಳಿಸಬೇಕು. ಹೌದು, ಜಿಲ್ಲೆನ ಇದು ಸೇರಿಸ್ಬಿಡ್ತೀವಿ. ಜಿಲ್ಲೆ ಅಂದ್ರೆ ಜಿಲ್ಲೆ ಮಾಡಲಿಕ್ಕೆ ಅದು ನಮ್ಮ ಹೋರಾಟ ಇದ್ದೇ ಇದೆ. ಫಸ್ಟ್ ಜಿಲ್ಲೆನೂ ಆಗಬೇಕು, ತಾಲೂಕು ಆಗಬೇಕು. ಇದು ಮೇಯ್ನ್ ಇವತ್ತು ಹೋರಾಟ. ಈ ಭಾಗದ ಜನರಿಗೆ ಇಷ್ಟು ವರ್ಷಗಳ ಕ್ಷೇತ್ರ ಇಲ್ಲ, ಹಿಂದೆ ಕ್ಷೇತ್ರ ಇತ್ತು, ಈಗ ಆ ಕ್ಷೇತ್ರವನ್ನ ಮತ್ತೆ ಮಾಡಬೇಕಂತ ಏನು ಹೊರಟಿದ್ದಾರೆ. ಅವ್ರ ಹೋರಾಟಕ್ಕೆ ನಾವು ಸಂಪೂರ್ಣವಾದಂತ ಸಹಕಾರವನ್ನು ಕೊಟ್ಟಿದ್ದೀವಿ. ಕ್ಷೇತ್ರ ಆಗೋ ನಿಟ್ಟಿನಲ್ಲಿ ಅರ್ಹತೆ ಇಲ್ಲ, ಬೇರೆ ಮಾನದಂಡಗಳು ಪೂರೈಸಿಲ್ಲ ಅಂತ ಹೇಳ್ಬಿಟ್ಟು ಹಿಂದೆ ಇತ್ತಲ್ಲ, ಹಿಂದೆ ಹೊಸನಗರ ಕ್ಷೇತ್ರ ಇತ್ತು, ಇಲ್ಲಿ ಜನಪ್ರತಿನಿಧಿಗಳಿದ್ರು, ಅದೆಲ್ಲ ಆಗಿತ್ತು. ಆನಂತರ ಆಗಿಲ್ಲಲ್ಲ. ಈಗ ಹಾಗಾಗಿ ಅವಕಾಶ ಇದೆ. ಪಾಪ ಈ ಹೋರಾಟಕ್ಕೆ ಅವರಿಗೆ ಜಯ ಸಿಗಲಿ ಅಂತ ನಾವು ಕೇಳ್ಕೊಳ್ತೀವಿ.